ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಲ್ಲಭ ಮನೆಯೊಳಗೆ ಬಂದು ಅಣ್ಣ ನೋಡಿಲಿ ಅಂತ ಟ್ರೋಫಿನ ತೋರಿಸ್ತಾನೆ. ಏನು ಚಿಕ್ಕು, ಇದು ಟ್ರೋಫಿ ಎಲ್ಲ ತಂದಿದೆಯಲ್ಲ ಅಂತಾನೆ ಮಾಧವ. ಸ್ವೀಟ್ ಬಾಕ್ಸ್ ಬೇರೆ ಇದೆಯಲ್ಲೋ, ಏನು ಇಲೆಕ್ಷನಲ್ಲಿ ವಿನ್ ಆದ ಅಂತಾನೆ ಕೇಶವ. ಅಣ್ಣ, ನಮ್ಮ ಕಾಲೇಜಲ್ಲಿ ಇಂಟರ್ ಕಾಲೇಜ್ ಫೆಸ್ಟ್ ಇತ್ತು. ಈ ಮೂದೇವಿ ಜೊತೆ ಒಂದು ನಾಟಕ ಮಾಡಿದ್ದೆ, ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ನನಗೆ ಅಂತಾನೆ ವಲ್ಲಭ. ಆಗ ಎಲ್ಲರೂ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತಾರೆ. ನಾಟಕದ ಬಗ್ಗೆ ಹೇಳೇ ಇಲ್ವಲ್ಲಮ್ಮು, ಯಾವ ನಾಟಕ ಅಂತಾಳೆ ಮೀನಾ. ದುಷ್ಯಂತ ಶಾಕುಂತಲೆ ಅಕ್ಕ ಅಂತಾಳೆ ಅಮೂಲ್ಯ. ಹೌದಾ, ಒಂದ್ಸಲ ಇಬ್ಬರು ನಾಟಕ ಮಾಡಿ ತೋರಿಸಿ ನಾವು ನೋಡ್ತೀವಿ ಅಂತಾರೆ ಗಿರಿಜಾ. ಅದೆಲ್ಲ ಆಗಲ್ಲ ಅಂತಾನೆ ವಲ್ಲಭ. ಆಗ ಎಲ್ಲರೂ ಮಾಡು ಮಾಡು ಅಂತ ಬಲವಂತ ಮಾಡ್ತಾರೆ. ಈ ಕರಿಬೇಕು ಆ ದೊಡ್ಡ ಡೈಲಾಗ್ನ ಸ್ಟೇಜ್ ಮೇಲೆ ಹೇಳಿದ್ದೆ ಮಿರಾಕಲ್ಲು, ಇನ್ನೀಗ ನಾಟಕ ಮಾಡಿದರೆ ಎಷ್ಟು ಟೇಕ್ ತಗೊಳ್ತಾಳೋ ಅಂತಾನೆ ವಲ್ಲಭ. ನಾನಲ್ಲ ಕಣೋ ನೀನು, 2 ಡೈಲಾಗ್ ಮರ್ತಿದ್ದು ಅಂತಾಳೆ ಅಮೂಲ್ಯ. ಹಾಗೆ ಇಬ್ಬರು ಜಗಳ ಮಾಡ್ಕೋತಾರೆ. ಆಗ ಗಿರಿಜಾ, ನೀವಿಬ್ಬರು ನಾಟಕ ಮಾಡೋದು ಬೇಡ, ಜಗಳ ಮಾತ್ರ ಮಾಡಬೇಡಿ ಅಂತಾರೆ. ಸ್ವೀಟ್ ಆದರೂ ಕೊಡಪ್ಪ ತಿಂತೀವಿ ಅಂತಾನೆ ಕೇಶವ. ಇಲ್ಲೇ ಇಲ್ಲ, ಈ ಸ್ವೀಟ್ ಫಸ್ಟ್ ತಿನ್ನಬೇಕಾದವರು ಬೇರೆಯೇ ಇದ್ದಾರೆ ಅಂತಾನೆ ವಲ್ಲಭ. ಕಳ್ಳ, ಮೊದಲು ಹೆಂಡ್ತಿಗೆ ತಿನ್ನಿಸ್ಬೇಕಾ, ತಿನ್ನಿಸು ಅಂತಾನೆ ಕೇಶವ. ಅಲ್ಲಣ್ಣ ಅಂತಾನೆ ವಲ್ಲಭ. ನನಗೆ ಗೊತ್ತಾಯ್ತು. ಮೀನಾ, ಸ್ವೀಟ್ ಇಸ್ಕೋ ಅಂತಾರೆ ಗಿರಿಜಾ. ವಲ್ಲಭ, ನೀನು ಯಾರಿಗೆ ಈ ಸ್ವೀಟ್ ತಿನ್ನಿಸ್ಬೇಕು ಅಂದ್ಕೊಂಡಿದ್ಯೋ ಆ ಸ್ವೀಟ್ ಅವ್ರಿಗೆ ಸಿಗುತ್ತೆ. ಅತ್ತೆ ತಗೊಳ್ಳಿ, ಮಾವಂಗೆ ಈ ಸ್ವೀಟ್ ಕೊಟ್ಟು ಅವರಿಬ್ಬರ ಸಾಧನೆ ಬಗ್ಗೆ ಹೇಳಿ, ಖಂಡಿತ ಅವ್ರ ಕೋಪ ಕರಗುತ್ತೆ, ಹೋಗಿ ಅಂತಾಳೆ ಮೀನಾ. ಹಾಗೆ ಮಾಡ್ತೀನಿ ಅಂತ ಗಿರಿಜಾ ರೂಮಿಗೆ ಬಂದು ರೀ ಅಂತಾರೆ. ಏನು ಗಿರಿಜಾ ಅಂತಾರೆ ನಂದನ್. ಸ್ವೀಟ್ ತಗೊಳ್ಳಿ ಅಂತ ಸ್ವೀಟ್ನ ಕೊಡ್ತಾರೆ ಗಿರಿಜಾ. ಏನು ವಿಶೇಷ ಅಂತಾರೆ ನಂದನ್. ವಲ್ಲಭ ಕಾಲೇಜಲ್ಲಿ ನಾಟಕ ಮಾಡೋ ಪಂದ್ಯದಲ್ಲಿ ಫಸ್ಟ್ ಬಂದಿದ್ದಾನೆ ರೀ. ಅಮ್ಮು ಮತ್ತು ವಲ್ಲಭ ಇಬ್ಬರೂ ಸೇರಿಕೊಂಡು ನಾಟಕ ಮಾಡಿದ್ರಂತೆ ಅಂತಾರೆ ಗಿರಿಜಾ. ಆಗ ನಂದನ್ ಸ್ವೀಟ್ನ ವಾಪಸ್ ಬಾಕ್ಸ್ಗೆ ಹಾಕ್ತಾರೆ. ರೀ, ಯಾಕ್ರಿ, ನಿಮಗೆ ಅವ್ರ ಮೇಲೆ ಸಿಟ್ಟಿದೆ ಅಂತ ನನಗೆ ಗೊತ್ತು ರೀ, ಆದರೆ ಅವ್ರು ಗೆದ್ದು ಬಂದು ಮೊದಲು ನಿಮಗೆ ಸ್ವೀಟ್ ಕೊಡಬೇಕು ಅಂತ ಆಸೆ ಪಟ್ಟಿದ್ದಾನ್ರಿ, ತಗೊಳ್ರಿ ಅಂತಾರೆ ಗಿರಿಜಾ. ನನಗೆ ಬೇಡ ಗಿರಿಜಾ ಅಂತಾರೆ ನಂದನ್. ಯಾಕ್ರಿ ಅಂತಾರೆ ಗಿರಿಜಾ. ಅಲ್ಲ ಗಿರಿಜಾ, ಇದರಲ್ಲಿ ಏನು ವಿಶೇಷ ಅಂತ ನಾನು ಸ್ವೀಟ್ ತಗೊಳ್ಬೇಕು? ಓ, ಅವ್ನು ನಾಟಕ ಮಾಡಿ ಫಸ್ಟ್ ಪ್ರೈಸ್ ತಗೊಂಡ ಅಂತನಾ? ಅದೇನು ಅವನಿಗೆ ಹೊಸ್ತಲ್ವಲ್ಲ, ಇದುವರೆಗೂ ಅವನು ನನ್ನ ಜೊತೆ ನಾಟಕ ಮಾಡಿಕೊಂಡೇ ತಾನೇ ಬಂದಿರೋದು. ಅಪ್ಪ, ನಿಮ್ಮ ಮಾತು ಮೀರಲ್ಲ, ನೀವು ತೋರಿಸೋ ಹುಡುಗಿನ ಮದುವೆ ಆಗ್ತೀನಿ, ನಿಮ್ಮ ಆಸೆ ಹಾಗೆ ಕಲೆಕ್ಟರ್ ಆಗ್ತೀನಿ ಅಂತೆಲ್ಲ ಹೇಳಿದ್ನಲ್ಲ, ಅದೆಲ್ಲ ನಾಟಕ ಅಲ್ವಾ? ಮೊದಲಿಂದ ಈ ಥರ ನಾಟಕ ಮಾಡ್ಕೊಂಡು ಬಂದಿರೋನು ಫಸ್ಟ್ ಪ್ರೈಸ್ ತಗೊಳ್ಳೇಬೇಕಲ್ವಾ? ಅದರಲ್ಲೇನು ವಿಶೇಷ ಇಲ್ಲ ಬಿಡು ಅಂತಾರೆ ನಂದನ್. ಹಾಗೆಲ್ಲ ಹೇಳಿಬಿಡ್ರಿ, ಪಾಪ ನಮ್ಮ ವಲ್ಲಭ ಅಂತಾರೆ ಗಿರಿಜಾ. ಗಿರಿಜಾ, ಅವನ ಪರ ವಕಾಲತ್ ವಹಿಸ್ಕೊಂಡು ಬರಬೇಡ ನೀನು. ಅವನ ಬಗ್ಗೆ ಎಷ್ಟು ಪಾಪ ಅಂದರೂ ಅವ್ನು ಮಾಡಿರೋ ಗಾಯ ನನಗೆ ಇವತ್ತಿಗೂ ಚುರ್ ಅಂತಿದೆ. ಅದರ ಉರಿ ನೋವು ನನಗೆ ಮಾತ್ರ ಗೊತ್ತು ಅಂತಾರೆ ನಂದನ್. ವಲ್ಲಭ, ನೀವು ಹೇಳಿದ ಹುಡುಗಿನ ಮದುವೆ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವ್ನು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿನ ಸುಳ್ಳು ಅಂತ ಯಾಕ್ರಿ ಹೇಳ್ತೀರಾ? ನಿಮ್ಮ ಮಗ ಅವನು, ನೀವು ಅವನ ಗೆಲುವನ್ನ ಎಷ್ಟು ಸಂಭ್ರಮಿಸ್ತೀರಾ ಅಂತ ನನಗೊತ್ತು, ತಗೊಳ್ಳಿ ಇದನ್ನ ಅಂತಾರೆ ಗಿರಿಜಾ. ಏನು ಮಾತಾಡ್ತಿದ್ಯಾ ಗಿರಿಜಾ ನೀನು? ಅವನು ಅವತ್ತೇ ಹೇಳಿದ್ನಲ್ಲ, ಮರ್ತೋಯ್ತಾ ನಿನಗೆ ಅಂತಾರೆ ನಂದನ್. ಏನು ಹೇಳ್ದ ಅಂತಾರೆ ಗಿರಿಜಾ. ಯಾರಾದರೂ ಕೇಳಿದರೆ ನಾನು ನಿಮ್ಮ ಮಗನೇ ಅಲ್ಲ, ನೀವು ನನ್ನ ಅಪ್ಪನೇ ಅಲ್ಲ ಅಂತ ಹೇಳಿಬಿಡಿ ಅಂತ ಹೇಳಿದ್ನಲ್ಲ. ಅವನು ಅಂದಮೇಲೆ ಅವನ ಸೋಲಿಗೆ ಗೆಲುವಿಗೆ ನಾನೇ ತಲೆ ಕೆಡಿಸ್ಕೋಬೇಕು ಹೇಳು ಅಂತಾರೆ ನಂದನ್. ರೀ ಅಂತಾರೆ ಗಿರಿಜಾ. ಮತ್ತೆ ಮತ್ತೆ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡಬೇಡ, ಹೋಗು ಅಂತಾರೆ ನಂದನ್. ಮನೆಯವರೆಲ್ಲ ಅವ್ರ ಮಾತನ್ನು ಕೇಳಿಸ್ಕೊತಾ ನಿಂತಿರ್ತಾರೆ. ಚಿಕ್ಕು, ಬೇಜಾರಾಗಬೇಡ ಕಣೋ, ಅಪ್ಪ ಸಿಟ್ಟಲ್ಲಿ ಇದ್ದಾರಲ್ಲ, ಹಾಗಾಗಿ ಹಾಗೆ ಮಾತಾಡ್ತಿದ್ದಾರೆ, ಎಲ್ಲ ಸರಿ ಹೋಗುತ್ತೆ, ಬೇಜಾರು ಮಾಡ್ಕೋಬೇಡ ಅಂತಾನೆ ಮಾಧವ. ಹೌದು, ಅಪ್ಪ ನನ್ನ ಜೊತೆ ರಾಜಿ ಆದ ಹಾಗೆ ಒಂದಿನ ನಿನ್ನ ಜೊತೆನೂ ರಾಜಿ ಆಗ್ತಾರೆ, ಆ ದಿನ ಬಂದೇ ಬರುತ್ತೆ, ಸಮಾಧಾನ ಮಾಡ್ಕೊ ಅಂತಾನೆ ಕೇಶವ. ನನಗೇನು ಬೇಜಾರಾಗಿಲ್ಲ ಅಂತ ವಲ್ಲಭ ಹೋಗ್ತಾನೆ. ಪಾಪ, ಈ ಕಾಡು ಪಾಪನ ಅಪ್ಪನೂ ಇವನ ಜೊತೆ ಮಾತಾಡ್ತಿಲ್ಲ, ಹೆಂಗಿದೆಲ್ಲ ಸರಿ ಮಾಡೋದು ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ. ಈಚೆ ಸೂರ್ಯಕಾಂತ್ ಮನೇಲಿ ಕೆಲಸದವಳು ಕೆಲಸ ಮುಗಿಸಿ ಕಲಾವತಿ ಹತ್ರ ಕೆಲಸ ಮುಗೀತು, ನಾನು ಹೋಗ್ತೀನಿ ಅಂತ ಹೊರಡ್ತಾಳೆ. ಸರಿ, ಹೋಗಿ ಬನ್ನಿ ಅಂತಾಳೆ ಕಲಾವತಿ. ಆಗ ಅಜ್ಜಿ ಬಂದು ಕಲಾ ಅಂತಾರೆ. ಅತ್ತೆ, ಕಾಫಿ ಏನಾದರೂ ಮಾಡಿಕೊಡ್ಲಾ ಅಂತಾರೆ ಕಲಾವತಿ. ಮಾತು ಮರ್ಸ್ಬೇಡ ಕಣೆ, ದಿನದಿಂದ ದಿನಕ್ಕೆ ನಿಂದು ಜಾಸ್ತಿ ಆಯಿತು ಅಂತಾರೆ ಅಜ್ಜಿ. ಏನಾಯ್ತತ್ತೆ ಅಂತಾರೆ ಕಲಾ. ನೀನು ಯಾಕೆ ಅಮೂಲ್ಯ ಹತ್ರ ಒಂದು ಮಾತಾಡಿಲ್ಲ? 30 ವರ್ಷ ಆದಮೇಲೂ ಗಿರಿಜಾ ಅಳಿಯಂದ್ರನ್ನ ನೋಡಿದಾಗ ಕಣ್ಣು ತುಂಬಿಕೊಂಡು ನೋಡ್ತೀನಿ ಕಣೆ. ಮಗಳ ಅಳಿಯ ನಾನು ನೋಡಬೇಕಂದ್ರೆ ಎಂಥವ್ರಿಗೂ ಖುಷಿ ಆಗುತ್ತೆ, ಅಂಥದ್ರಲ್ಲಿ ನಿನ್ನ ಮಗಳು ಅಳಿಯ ಅದು ಯಾವುದ್ರಲ್ಲೂ ಗೆದ್ದು ನಿನ್ನ ಹತ್ರ ಖುಷಿ ಹಂಚ್ಕೊಳ್ಳೋಕ್ಕೆ ಅಂತ ಬಂದರೆ ಒಂದು ಮಾತು ಆಡಿಲ್ವಲ್ಲೇ? ನಿನ್ನ ಮಗಳ ಹತ್ರ, ಹೆತ್ತ ಮಗಳ ಹತ್ರ ಅದು ಒಂದೂ ಮಾತಾಡದೆ ಇರುವಷ್ಟು ಕಲ್ಲು ಮಾಡ್ಕೊಂಡಿದ್ದೇನೆ ಮನ್ಸನ್ನ ಅಂತಾರೆ ಅಜ್ಜಿ. ಹೌದತ್ತೆ, ನನ್ನ ಮನಸ್ಸು ಕಲ್ಲಾಗಿದೆ ಅಂತಾರೆ ಕಲಾ. ಪಾಪ ಕಣೆ ನಮ್ಮಮ್ಮು ಅಂತಾರೆ ಅಜ್ಜಿ. ಮತ್ತೆ ಅವಳ ವಿಷಯ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅಮೂಲ್ಯನ ಹೆಸರನ್ನ ಇನ್ನೊಂದು ಸಲ ಹೇಳಬೇಡಿ ಅತ್ತೆ ಅಂತಾರೆ ಕಲಾ. ಏನಂದೆ, ಅಮೂಲ್ಯ ಹೆಸರೇ ಎತ್ತಬಾರ್ದಾ? ನೀನು ಹಿಂಗೆ ಆಡಿದರೆ ನಿನಗೂ ನಿನ್ನ ಗಂಡಂಗೂ ಏನು ವ್ಯತ್ಯಾಸ? ಗಿರಿಜಾನ ಸೂರ್ಯ ಚಂದ್ರ ಮಾತಾಡಿಸದೇ ಇದ್ದಾಗ ನೀನೇ ನನ್ನ ಹತ್ರ ಬಂದು ಹೇಳಿದೆ, ಗಿರಿಜಾನ ನೋಡಿದರೆ ಕರಳು ಚುರ್ರನ್ನತ್ತೆ ಅಂತ.
ಯಾರು ಮಾಡದೇ ಇರೋ ತಪ್ಪನ್ನು ಗಿರಿಜಾ ಮಾಡಿದಾಳ ಅಂತ. ಈಗ ನೀನು ಹೆತ್ತ ಮಗಳನ್ನ ಮಾತಾಡಿಸ್ತಿಲ್ವಲ್ಲ, ತಪ್ಪಲ್ವಾ ಅಂತಾರೆ ಅಜ್ಜಿ. ಗೊತ್ತಿದ್ದು ತಪ್ಪು ಮಾಡಿದಾಳೆ, ಕ್ಷಮಿಸೋಕೆ ಆಗಲ್ಲ, ಶಿಕ್ಷೆ ಅನುಭವಿಸ್ಲಿ ಅಂತಾರೆ ಕಲಾವತಿ. ಅವಳ ಜೀವನ ಅವಳಿಷ್ಟ ಕಣೆ, ನನ್ನ ಪ್ರಕಾರ ಅವಳು ಮಾಡಿದ್ದು ಸರಿ. ವಲ್ಲಭ ಎಂಥ ಚಿನ್ನದಂಥ ಹುಡುಗ, ಮದುವೆ ಆದಮೇಲೆ ತನ್ನ ಹೆಂಡ್ತಿನ ಕಾಲೇಜಲ್ಲಿ ಕರ್ಕೊಂಡೋಗಿ ಓದಿಸ್ತಿದ್ದಾನೆ, ಅಂಥವ್ನ ಕೈ ಹಿಡ್ದಿದ್ದಾಳೆ ನಿನ್ನ ಮಗಳು ಗಿರಿಜಾ. ಓಡಿ ಹೋದಾಗ ಸಿಟ್ಟು ಬಂದಿತ್ತು, ಆದರೆ ಅವಳು ಖುಷಿ ನೋಡಿ ಸರಿ ಹೋದೆ ಅಂತಾರೆ ಅಜ್ಜಿ. ಅಲ್ಲಿಂದ ಹೋಗ್ತಾರೆ. ಈಚೆ ವಲ್ಲಭ ಬೇಜಾರಲ್ಲಿ ಕೂತಿರ್ತಾನೆ. ಆಗ ಮೀನಾ ಬಂದು, ವಲ್ಲಭ, ಮಾವ ಹಾಗಂದ್ರು ಅಂತ ಬೇಜಾರು ಮಾಡ್ಕೋಬೇಡ, ನಿನಗೆ ಗೊತ್ತಲ್ವಾ ನಿನ್ನ ಮೇಲೆ ಅವರಿಗೆ ಸಿಟ್ಟಿದೆ, ಅದಕ್ಕೆ ಅವ್ರು ಸ್ವೀಟ್ ತಿನ್ನಲಿಲ್ಲ ಅಂತಾಳೆ. ಬೇಜಾರೇನೋ ಆಯಿತು ಅತ್ತಿಗೆ, ಆದರೆ ನಮ್ಮ ಅಪ್ಪನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಮೇಲಿಂದ ಬೈದರೂ ಒಳಗಿಂದ ಖುಷಿಪಟ್ಟಿರ್ತಾರೆ ಅಂತಾನೆ ವಲ್ಲಭ. ಹೌದಾ ಅಂತಾಳೆ ಮೀನಾ. ಕಳೆದ ಸಲ ನಾನು ಎಲೆಕ್ಷನಲ್ಲಿ ಗೆದ್ದು ಬಂದಾಗ ಸ್ವೀಟನ್ನು ಕದ್ದು ತಿಂದಿದ್ರು, ಹಾಗೆ ತಿಂತಾರೆ ಅಂತ ಸ್ವೀಟ್ ತಂದೆ, ಆದರೆ ನನ್ನ ಮೇಲೆ ಹೆವಿ ಸಿಟ್ಟಿದೆಯಲ್ಲ, ಅವರಿಗೆ ಇರಲಿ ಬಿಡಿ, ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ ಅಂತಾನೆ ವಲ್ಲಭ. ನಾನಿನ್ನು ಸಮಾಧಾನ ಮಾಡೋಕ್ಕೆ ಬಂದರೆ ನೀನೇ ನನ್ನ ಸಮಾಧಾನ ಮಾಡ್ತೀಯಲ್ಲ ಅಂತಾಳೆ ಮೀನಾ. ಈ ಅಪ್ಪ ಮಗನ ಬಾಂಡಿಂಗು ಒಂಥರ ಡಿಫ್ರೆಂಟು. ಚಿಕ್ಕ ಮಗ ಅಂದರೆ 2 kg ಜಾಸ್ತಿನೇ ಲವ್ ಇದೆ, ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ನನಗೆ ಗೊತ್ತಿದೆ ಅಂತಾನೆ ವಲ್ಲಭ. ಅಂಥದ್ದೇನಪ್ಪ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಅಂತಾಳೆ ಮೀನಾ. ಆ ಶ್ರೀಕಂಠ ನನಗೆ ಅವತ್ತು ಹೊಡೆದ್ನಲ್ಲ, ಆ ವಿಷಯನ ಅಮ್ಮ ಅಪ್ಪಂಗೆ ಹೇಳಿದಾಗ ಒದೆ ತಿಂದರೆ ತಿನ್ನಲಿ ಅಂದರು. ನನಗೆ ಹೆವಿ ಹರ್ಟ್ ಆಯಿತು, ಆದರೆ ಅವತ್ತು ನಾನು ಟೆರೇಸಲ್ಲಿ ಮಲಗಿದ್ದೆ, ಆವಾಗ ಅಪ್ಪ ಬಂದು ನನ್ನ ಪಕ್ಕ ಕೂತು ನನ್ನನ್ನು ಮುದ್ದು ಮಾಡಿದರು ಅಂತಾನೆ ವಲ್ಲಭ. ಏನು ಹೇಳ್ತಿದ್ಯಾ, ನೀನು ಮಲಗಿದಾಗ ಬಂದು ಮಾವ ಮುದ್ದು ಮಾಡಿದ್ರಾ? ಅದು ಹೇಗೆ ನಿನಗೆ ಗೊತ್ತಾಗುತ್ತೆ? ಎಲ್ಲೋ ಕನಸಾಗಿರಬೇಕು ಅಂತಾಳೆ ಮೀನಾ. ಅವರು ನಾನು ನಿದ್ದೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ರು, ಆದರೆ ಅವತ್ತು ನಾನು ನಿದ್ದೆನೇ ಮಾಡಿರಲಿಲ್ಲ, ಹಾಗಾಗಿ ನನಗೆ ಅಪ್ಪ ಮುದ್ದು ಮಾಡಿದ್ದು ಗೊತ್ತಾಗಿದ್ದು ಅಂತಾನೆ ವಲ್ಲಭ. ಓ, ಹಾಗಿದ್ರೆ ಮಾವ ನಮ್ಮ ಮುಂದೆ ಮಾತ್ರನ ಗುರ್ರ ಅನ್ನೋದು ಅಂತಾಳೆ ಮೀನಾ. ಹೌದತ್ತಿಗೆ, ಈ ವಿಷಯ ಯಾರಿಗೂ ಹೇಳಬೇಡಿ, ಆಮೇಲೆ ಕದ್ದು ಮುಚ್ಚಿ ಮಾಡೋ ಲವ್ ಸಿಗಲ್ಲ ನನಗೆ ಅಂತಾನೆ ವಲ್ಲಭ. ಆದಷ್ಟು ಬೇಗ ನಿನಗೆ ನೇರವಾಗಿ ಮಾವ ಲವ್ ಮಾಡೋ ಹಾಗಾಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಅಂತಾಳೆ ಮೀನಾ. ಒಂದಲ್ಲ ಒಂದಿನ ಅಪ್ಪ ನನ್ನನ್ನು ಒಪ್ಕೋತಾರೆ ಅಂತಾನೆ ವಲ್ಲಭ. ಹಾಗೆ ಆಗಲಿ ಅಂತಾಳೆ ಮೀನಾ. ನಂತರ ವಲ್ಲಭ ಮಲಗೋಕೆ ರೂಮಿಗೆ ಬಂದು ನೋಡಿದರೆ ಅಮೂಲ್ಯ ಬೆಡ್ ಮೇಲೆ ಮಲಗಿರ್ತಾಳೆ. ಅವಳನ್ನು ನೋಡಿ ಕರಿಬೇಕು, ಎದ್ದೇಳೆ ಬೇಗ ಅಂತ ವಲ್ಲಭ ಅವಳಿಗೆ ಪಿಲ್ಲೋದಲ್ಲಿ ಹೊಡಿತಾನೆ. ನಿದ್ದೆ ಬಂದಿರೋಳನ್ನು ಎಬ್ಬಿಸ್ತಿದ್ಯಲ್ಲ ಅಂತಾಳೆ ಅಮೂಲ್ಯ. ನೀನೇನು ಮಂಚದ ಮೇಲೆ ಮಲಗಿದ್ಯಾ ಅಂತಾನೆ ವಲ್ಲಭ. ನಿನ್ನೇನೆ ಒಪ್ಪಂದ ಆಗಿತ್ತಲ್ಲ, ಯಾರು ಬೆಸ್ಟ್ ಪರ್ಫಾರ್ಮ್ ಮಾಡ್ತಾರೋ ಅವರದ್ದೇ ಮಂಚ ಅಂತಾಳೆ ಅಮೂಲ್ಯ. ನೀನೀಗ ಬೆಸ್ಟ್ ಪರ್ಫಾರ್ಮರಾ? ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ಬೆಸ್ಟ್ ಸಿಕ್ಕಿದ್ದು ಅಂತಾನೆ ವಲ್ಲಭ. ನನ್ನ ಪರ್ಫಾರ್ಮ್ ನೋಡಿ ಶ್ರೀದೇವಿ ಸರ್ ಮುಖದಲ್ಲಿ ಒಂಥರ ಹೆಮ್ಮೆ ಕಾಣಿಸ್ತಿತ್ತು, ಅಲ್ಲಿಗೆ ಡಿಸೈಡ್ ಆಯ್ತಲ್ಲ ನಾನೇ ಬೆಸ್ಟ್ ಅಂತಾಳೆ ಅಮೂಲ್ಯ. ಮಂಚನ ಕಬಳಿಸೋಕೆ ಹೀಗೆಲ್ಲ ಮಾತಾಡ್ತಿದ್ಯೆ ನೀನು? ನನಗೆ ಆಡಿಯನ್ಸ್ ನೋಡಿದರೆ ತುಂಬ ನರ್ವಸ್ ಆಗ್ತಿದೆ ಅಂತ ಸ್ಟೇಜ್ ಹಿಂದೆ ಹೇಳಿದ್ದನ್ನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ನಾನು. ಇಳಿ ಕೆಳಗೆ ಅಂತಾನೆ ವಲ್ಲಭ. ನಾನು ಇಳಿದ್ರೆ ಸಿಂಹಾಸನಕ್ಕೆ ಅವಮಾನ ಆಗುತ್ತೆ ಅಂತಾಳೆ ಅಮೂಲ್ಯ. ಕೆಳಗೆ ಬರ್ತೀಯೋ ಇಲ್ವೋ ಅಂತಾನೆ ವಲ್ಲಭ. ಬರಲ್ಲ ಕಣೋ, ನೀನು ಬೇಕಿದ್ರೆ ಕೆಳಗೆ ಮಲ್ಕೋ ಅಂತಾಳೆ ಅಮೂಲ್ಯ. ಹಾಗಿದ್ರೆ ಒಂದು ಚಾಲೆಂಜ್ ಮಾಡೋಣ, ಯಾರು ಗೆಲ್ತಾರೋ ಅವರಿಗೆ ಮಂಚ ಅಂತಾನೆ ವಲ್ಲಭ. ಏನು ಚಾಲೆಂಜ್ ಅಂತಾಳೆ ಅಮೂಲ್ಯ. ಇಬ್ಬರು ಕಣ್ಬಿಟ್ಟು ಕೂತ್ಕೊಂಡು ನೋಡ್ತಿರ್ಬೇಕು, ಯಾರಲ್ಲೇ ತೂಕಡಿಸಿ ನಿದ್ದೆ ಮಾಡ್ತಿರೋ ಅವ್ರು ಚಾಲೆಂಜಲ್ಲಿ ಸೋಲ್ತಾರೆ, ಅವರು ಕೆಳಗಡೆ ಮಲಗಬೇಕು ಅಂತಾನೆ ವಲ್ಲಭ. ಸರಿ, ಚಾಲೆಂಜ್ ಎಕ್ಸ್ಪೆಕ್ಟೆಡ್ ಅಂತಾಳೆ ಅಮೂಲ್ಯ. ಈಚೆ ಪ್ರಿಯಾಗೆ ಲಾವಣ್ಯ ನೈಲ್ ಪಾಲಿಶ್ ಆಗ್ತಾ ಇರುವಾಗ ಅಮ್ಮ ಬಂದು, ಏನೇ ಮಾಡ್ತಿದ್ಯಾ, ನಮ್ಮನೆ ಯಾಕೆ ಹಾಳು ಮಾಡ್ತಿದ್ಯಾ ಅಂತ ನೈಲ್ ಪಾಲಿಷ್ನ ಅಳಿಸ್ತಾರೆ. ಯಾಕಮ್ಮ ನೈಲ್ ಪಾಲಿಶ್ ಅಳಿಸ್ತಿದ್ಯಾ ಅಂತಾಳೆ ಪ್ರಿಯಾ. ನೀನೇನಾದರೂ ಈ ನೈಲ್ ಪಾಲಿಶ್ ಹಚ್ಚಿದ್ರೆ ನನ್ನ ಜೀವನ ಎಲ್ಲ ಬೂಟ್ ಪಾಲಿಶ್ ಕಣೆ ಅಂತಾರೆ ವೀಣಾ. ಬೂಟ್ ಪಾಲಿಶಾ? ಸ್ವಲ್ಪ ಡೀಸೆಂಟಾಗಿ ಮಾತಾಡಮ್ಮ ಅಂತಾಳೆ ಪ್ರಿಯಾ. ಡೀಸೆಂಟಾಗಿ ಮಾತಾಡ್ತೀನಿ ಕೇಳಿಸ್ಕೊ. ನಂದಕುಮಾರ್ ಅವರು ತುಂಬ ಸಂಪ್ರದಾಯಸ್ಥರಂತೆ, ಆಗಿನ ಕಾಲದಲ್ಲಿದ್ದವರು ಈಗಿನ ಕಾಲಕ್ಕೆ ಬಂದೇ ಇಲ್ವಂತೆ. ಮನೇಲಿರೋ ಮಕ್ಕಳು ಸ್ಲೀವ್ಲೆಸ್ ಹರಿದಿರೋ ಪ್ಯಾಂಟೆಲ್ಲ ಹಾಕೊಂಡ್ರೆ ಅವರಿಗೆ ಇಷ್ಟ ಆಗಲ್ಲ ಕಣೆ, ಹಿತಮಿತವಾಗಿ ಖರ್ಚು ಮಾಡಬೇಕು, ಹದ್ಬಸ್ತಿನಲ್ಲಿ ಇರಬೇಕು, ಹೀಗೆ ಅಂತ ಅವರು ಅವ್ರ ಮಕ್ಕಳನ್ನ ಬೆಳೆಸಿದ್ದಾರೆ ಕಣೆ. ನಾನು ಎಲ್ಲ ಕಡೆ ಅವ್ರ ಬಗ್ಗೆ ವಿಚಾರಿಸಿದ್ದೀನಿ ಅಂತಾರೆ ವೀಣಾ. ಅದಕ್ಕೂ ನನ್ನ ಕೈನಲ್ಲಿರೋ ನೈಲ್ ಪಾಲಿಶ್ಗೂ ಯಾಕಮ್ಮ ಅಳಿಸ್ತಿದ್ಯಾ ಅಂತಾಳೆ ಪ್ರಿಯಾ. ನೀನು ಅವ್ರ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ, ನೀನು ಈ ಮೇಕಪ್ ಮಾಡ್ಕೊಳ್ಳೋದು ಅವರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀನು ನೈಲ್ ಪಾಲಿಶ್ ಹಾಕೋದು, ತುಟಿಗೆ ಬಣ್ಣ ಹಾಕೋದು, ಮುಖಕ್ಕೆ ಮೇಕಪ್ ಮಾಡ್ಕೊಳ್ಳೋದು, ಕೂದಲನ್ನು ರಿಂಗ್ ಮಾಡ್ಕೊಳ್ಳೋದನ್ನು ನೋಡಿದರೆ ಅವರು ಸುತರಾಮ್ ಈ ಸಂಬಂಧ ಒಪ್ಪಲ್ಲ ಕಣೆ. ಅದಕ್ಕೆ ಇದೇ ರೀತಿ ಸಿಂಪಲ್ಲಾಗಿ ರೆಡಿ ಆಗಿದ್ದರೆ
ಸಂಬಂಧ ಫಿಕ್ಸ್ ಕಣೆ ಅಂತಾರೆ ವೀಣಾ. ಅಮ್ಮ ನೀನಾಗಲೇ ಅಷ್ಟೆಲ್ಲ ಹೇಳಿದೆ ಅಂತ ನಾಳೆ ಬರೋರ ಮುಂದೆ ನಾನು ಸೀರೆ ಉಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಒಪ್ಪಿರೋದು. ಅದು ನಿನ್ನ ಮೇಲೆ ಗೌರವಕ್ಕೆ ಅಷ್ಟೇ ಅಂತಾಳೆ ವೀಣಾ. ನನ್ನ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಳ್ಳೋ ಹಾಗೆ ಮಾಡಬೇಡ ಕಣೆ ಅಂತಾರೆ ವೀಣಾ. ಅಮ್ಮ ನನ್ನ ಜಾತಕದಲ್ಲಿ ದೋಷ ಇರ್ಬೋದು, ನಾನು ಡಿಗ್ರಿನೂ ಮುಗಿಸ್ದೇ ಇರ್ಬೋದು, ಆದರೆ ನಾನು ಮದುವೆ ಆಗೋ ಹುಡುಗ ನನ್ನ ಮನಸ್ಸಿಗೆ ಇಷ್ಟ ಆಗೋದು ಮುಖ್ಯ. ನಾಳೆ ನಾನು ಅವ್ರ ಜೊತೆ ಮಾತಾಡಬೇಕಮ್ಮ. ಮಾತಾಡಿದ ಮೇಲೆ ಅವ್ರು ನನಗೆ ಇಷ್ಟ ಆಗಿಲ್ಲ ಅಂದರೆ ಎಲ್ಲರ ಮುಂದೆ ಬಂದು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತಲೇ ನಾನು ಹೇಳ್ತೀನಿ ಅಂತ ಪ್ರಿಯಾ ಹೋಗ್ತಾಳೆ. ಈಚೆ ವಲ್ಲಭ ಅಮೂಲ್ಯ ಕಣ್ಣು ಬಿಟ್ಕೊಂಡು ನೋಡ್ತಾನೆ ಇರ್ತಾರೆ. ನಿನ್ನ ಹೀಗೆ ಕ್ಲೋಸಪ್ಪಲ್ಲಿ ನೋಡೋಕ್ಕಾಗಲ್ಲ ಕಣೆ, ಇಷ್ಟು ಕೆಟ್ಟದಾಗಿದೆಯಾ ಅಂತಾನೆ ವಲ್ಲಭ. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ, ನೀನು ಹೀರೋ ಅಂದ್ಕೊಂಡಿದ್ಯಾ? ಹೋಗಿ ಕನ್ನಡಿಯಲ್ಲಿ ಮುಖ ನೋಡ್ಕೊ ಅಂತಾಳೆ ಲಾವಣ್ಯ. ನಾನು ಇವಳ ಹತ್ರ ಜಗಳ ಆಡಿದರೆ ಜಾಸ್ತಿ ಮಾಡ್ತಾಳೆ, ನಿದ್ದೆ ಬರೋ ಥರ ನಾಟಕ ಮಾಡೋಣ ಅಂತ ವಲ್ಲಭ ಯೋಚನೆ ಮಾಡ್ತಾನೆ. ಅಮೂಲ್ಯ ಕಣ್ಣು ಕೂರ್ತಾ ಇರ್ತಾಳೆ. ಯಾಕೋ ನಿದ್ದೆ ಬರೋ ಥರ ಆಗ್ತಿದ್ಯಲ್ಲ, ವಾಶ್ರೂಮಿಗೆ ಹೋಗಿ ನೀರಲ್ಲಿ ಮುಖ ತೊಳ್ಕೊಂಡು ಬರ್ತೀನಿ ಅಂತ ಹೊರಟ್ರೆ ವಲ್ಲಭ ಅದೆಲ್ಲ ಸೀನೇ ಇಲ್ಲ, ಹೋದರೆ ನಾನೇ ಗೆದ್ದಾಗೆ ಅಂತಾನೆ. ಆಗ ಅಮೂಲ್ಯ ಪುಸ್ತಕ ಓದ್ತೀನಿ ಅಂತ ಪುಸ್ತಕ ತೊಗೊಂಡ್ರೆ ಜಾಸ್ತಿ ನಿದ್ದೆ ಎಳೆಯುತ್ತೆ. ಅದನ್ನು ವಾಪಸ್ ಅಲ್ಲೇ ಇಡ್ತಾಳೆ. ಏನೋ ನೀನು ನಿಮ್ಮ ಮೂತಿ ನೋಡಿದರೆ ಕೋತಿ ಥರ ಇದೆ, ನೀನು ನೋಡಿದರೆ ಹೀರೋ ಥರ ಬಿಲ್ಡಪ್ ಕೊಡ್ತೀಯಾ, ಏನೋ ಮಾತಾಡ್ತಿಲ್ಲ ಅಂತಾಳೆ ಅಮೂಲ್ಯ. ಮಾತಾಡಬೇಕು ಅನ್ನಿಸ್ತಿಲ್ಲ ಅಂತಾನೆ ವಲ್ಲಭ. ಇವನು ಜಗಳನೂ ಮಾಡ್ತಿಲ್ಲ, ಮಾಡಿದರೆ ನಿದ್ದೆ ಅನ್ನೋದು ಹೊರಟೋಗ್ತಿತ್ತು ಅಂತ ಎಷ್ಟೇ ಟ್ರೈ ಮಾಡಿದ್ರು ಅಮೂಲ್ಯ ಅಲ್ಲೇ ನಿದ್ದೆ ಬಂದು ಮಲಗಿಬಿಡ್ತಾಳೆ. ಅಮೂಲ್ಯಂಗೆ ಕಾಲೇಜಿಗೆ ಫೀಸ್ ಕಟ್ಟೋಕ್ಕೆ 5,000 ರೂಪಾಯಿ ಬೇಕಿರುತ್ತೆ. ಅವಳು ಗಿರಿಜಾನ ಕೇಳ್ತಾಳೆ. ಆಗ ಗಿರಿಜಾ ನನ್ನ ಹತ್ರ ಕೇಳ್ತಾರೆ, ಇದಕ್ಕೆ ನಾವು ಬೇಕಾ? ಅವ್ರ ಜೀವನನ ಅವ್ರು ನಿರ್ಧಾರ ಮಾಡ್ಕೊಳ್ಳೋರಿಗೆ ಕಾಲೇಜ್ ಫೀಸ್ ಕೊಟ್ಟೋದು ದೊಡ್ಡ ಕಷ್ಟನಾ ಅಂತ ನಂದನ್ ಕೂಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು